ಹಾಯ್, ನಮಸ್ತೆ ಸ್ನೇಹಿತರೆ. ವೆಲ್ಕಮ್ ಟು ಕ್ರ್ಯಾಕೆಟ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. SSCGD ನೋಟಿಫಿಕೇಶನ್ ಆಗಿದೆ. ಸುಮಾರು ದಿವಸದಿಂದ ವೇಟ್ ಮಾಡ್ತಾ ಇದ್ದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. SSCGD ಆಲ್ರೆಡಿ ಡಿಸೆಂಬರ್ 1ಕ್ಕೆ ನೋಟಿಫಿಕೇಶನ್ ಆಗಿದೆ. ಹಾಗಾದ್ರೆ ನೋಟಿಫಿಕೇಶನ್ ಅಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಹೌದಾ, ಸಿಲೆಬಸ್ ಪ್ಯಾಟರ್ನ್ ಸೇಮ್ ಇದೆಯಾ ಅಥವಾ ಚೇಂಜಸ್ ಮಾಡಿದಾರಾ, ಎಷ್ಟು ಪೋಸ್ಟ್ ಇದೆ ಅನ್ನೋದನ್ನ ಪೂರ್ತಿ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ, ಬನ್ನಿ ಸ್ನೇಹಿತರೆ. ಓಕೆ, ಹಾಗಾದ್ರೆ SSC ವೆಬ್ಸೈಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವೆಬ್ಸೈಟು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವೆಬ್ಸೈಟ್ ನಲ್ಲಿ ಯಾವ ತರ ಇಲ್ಲಿದೆ ನೋಡಿ, ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವೆಬ್ಸೈಟು, ಹೌದಾ. ssc.go.in ssc.nic.in ತಗೋಬಾರ್ದು. ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ssc.gov.in ಗೆ ಹೋಗ್ಬೇಕು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಇದೆ, ಡೇಟ್ ಆಫ್ ಆನ್ಲೈನ್ ಸಬ್ಮಿಷನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕೇಳಿದ್ರೆ ಡಿಸೆಂಬರ್ 1, 2025ರಿಂದ 31 ಡಿಸೆಂಬರ್ 2025ವರೆಗೂ ಅಪ್ಲಿಕೇಶನ್ ಹಾಕೋಕೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾದ್ರೆ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಆಗಿದೆ 31 ಡಿಸೆಂಬರ್. ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಬರೋದು 2026 ಹೊಸ ವರ್ಷಕ್ಕೆ. ಈ ತಿಂಗಳು ಮುಗಿದ್ರೆ ನೆಕ್ಸ್ಟ್ ಬರೋದು ಯಾವ್ದು, ಹೊಸ ವರ್ಷಕ್ಕೆ, ಪೂರ್ತಿ ಹೊಸ ವರ್ಷಕ್ಕೆ ಎಕ್ಸಾಮ್ ಬರುತ್ತೆ, ಹೌದಾ. ಹಾಗಾದ್ರೆ ಲಾಸ್ಟ್ ಡೇಟ್ ಸಬ್ಮಿಷನ್ ಮೇಕಿಂಗ್ ಆನ್ಲೈನ್ ಪೇಮೆಂಟ್ ನೋಡಿ ಜನವರಿ 1 ಹ್ಯಾಪಿ ನ್ಯೂ ಇಯರ್ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಓಕೆನಾ. ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಏನಾದ್ರು ಕರೆಕ್ಷನ್ ಇದ್ರೆ ಕರೆಕ್ಷನ್ ಮಾಡೋಕ್ಕೆ ಒಂದು ಡೇಟ್ ಕೊಟ್ಟಿದ್ದಾರೆ, ಜನವರಿ 8, 2020ರಿಂದ ಜನವರಿ 10, 2026ವರೆಗೆ. ಹಾಗಾದ್ರೆ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವಾಗಿದೆ, ಆಲ್ರೆಡಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಫೆಬ್ರವರಿಯಿಂದ ಏಪ್ರಿಲ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 15 ದಿವಸದಲ್ಲಿ 15 ಡೇಸ್ ನಲ್ಲಿ 2026ರ ಕ್ಯಾಲೆಂಡರ್ ಪೂರ್ತಿಯಾಗಿ ಬಿಟ್ಬಿಡ್ತಾರೆ, ಹೌದಾ. CGL CHS ಯಾವಾಗ ಕರೀತಾರೆ, ಯಾವಾಗ ಲಾಸ್ಟ್ ಡೇಟ್ ಇರುತ್ತೆ, ಯಾವಾಗ ಎಕ್ಸಾಮಿನೇಷನ್ ಇರುತ್ತೆ, ಆ 15 ದಿವಸದಲ್ಲಿ ಈ 15 ಡೇಸ್ ವಿತಿನ್ 15 ಡೇಸ್ ಒಳಗೆ ನಿಮಗೆ ಈ ಎಕ್ಸಾಮ್ ಯಾವಾಗಿದೆ, ಯಾವಾಗ ನಡೆಸ್ತಾರೆ ಅನ್ನೋದನ್ನ ಪೂರ್ತಿ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಹಾಗಾದ್ರೆ ಕೇವಲ ನಿಮ್ಗೆ ಸಿಗ್ತಾ ಇರೋದು 2 ರಿಂದ 3 ತಿಂಗಳು ಮಾತ್ರ ಅವಕಾಶ, ಹೌದಾ. ಹಾಗಾದ್ರೆ ನೆಕ್ಸ್ಟ್ ಬನ್ನಿ, ಗೌರ್ಮೆಂಟ್ ಅಲ್ಲಿ ಇದರಲ್ಲಿ SSC ಅಲ್ಲಿ ಯಾವ್ಯಾವ ನೋಟಿಫಿಕೇಶನ್ ಬರ್ತಾ ಇವೆ ಅಂತಂದ್ರೆ, ಫಸ್ಟ್ SSC ಬರ್ತಾ ಇರೋದು ಫಸ್ಟ್ ಯಾವ್ಯಾವ ಬರುತ್ತೆ, ಸರ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಬರುತ್ತೆ, BSF ಬರುತ್ತೆ. ನೆಕ್ಸ್ಟ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಒಂದು ಬರುತ್ತೆ, CISF. ನೆಕ್ಸ್ಟ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPF ಅಂತ ಬರುತ್ತೆ. ನೆಕ್ಸ್ಟ್ ಇಂಡೋ ಟಿಬೇಟಿನ್ ಬಾರ್ಡರ್ ಪೊಲೀಸ್ ITBP ಬರುತ್ತೆ. ನೆಕ್ಸ್ಟ್ ಸಶಸ್ತ್ರ ಸೀಮಾ ಬಲ SSB ಅಂತ ಬರುತ್ತೆ. ಅಂಡ್ ಸೆಕ್ರೆಟರಿಯೇಟ್ ಸೆಕ್ಯೂರಿಟಿ ಫೋರ್ಸ್ SSF ಅಂತ ಬರುತ್ತೆ. ನೆಕ್ಸ್ಟ್ ರೈಫಲ್ ಮ್ಯಾನ್ ಜನರಲ್ ಡ್ಯೂಟಿ ಇನ್ ಅಸ್ಸಾಂ ರೈಫಲ್ ಅಂತ ಒಂದು ಬರುತ್ತೆ. ಇಷ್ಟು ಪೋಸ್ಟ್ ಅಲ್ಲಿ ಮೊದಲು ಏನ್ ಮಾಡ್ತಾರೆ, ಕಂಪ್ಯೂಟರ್ ಎಕ್ಸಾಮ್ ಮಾಡ್ತಾರೆ, ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮಾಡ್ತಾರೆ, ಅದಾದ್ಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮಾಡ್ತಾರೆ, ನೆಕ್ಸ್ಟ್ ಬರೋದು ಮೆಡಿಕಲ್ ಎಕ್ಸಾಮಿನೇಷನ್, ಲಾಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ನಿಮಗೆ ಟೋಟಲ್ ಫಸ್ಟ್ ಎಕ್ಸಾಮ್ ಮಾಡ್ತಾರೆ, ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮಾಡ್ತಾರೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮಾಡ್ತಾರೆ, ಮೆಡಿಕಲ್ ಎಕ್ಸಾಮಿನೇಷನ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಲಾಸ್ಟ್ ಏನ್ ಮಾಡ್ತಾರೆ, ಫೈನಲ್ ಸೆಲೆಕ್ಷನ್ ಬಿಡ್ತಾರೆ. ಹಾಗಾದ್ರೆ ಈ ವರ್ಷ ಎಷ್ಟು ಪೋಸ್ಟ್ ಇದಾವೆ ಅನ್ನೋದನ್ನ ಇಲ್ಲಿ ನೋಡೋಣ. ಮೊದಲು ಪೇ ಸ್ಕೇಲ್ ನೋಡಿ. ಪೇ ಸ್ಕೇಲ್ ಏನಿದೆ ಅಂದ್ರೆ 21,700 ಹಿಡಿದು 61,100 ಫಾರ್ ದ ಆಲ್ ದ ಪೋಸ್ಟ್. ಇದರಲ್ಲಿ ಬೇಸಿಕ್ ಎಷ್ಟಿದೆ, 21,700 ಬೇಸಿಕ್ ನಲ್ಲಿ HRA ಬರುತ್ತೆ, ನಿಮಗೆ DA ಬರುತ್ತೆ, ಎಲ್ಲ ಇನ್ಕ್ಲೂಡ್ ಆಗಿ ಪೇಮೆಂಟ್ ಸಿಗುತ್ತೆ. ಹಾಗಾದ್ರೆ BSF ಎಷ್ಟು ಪೋಸ್ಟ್ ಇದ್ದಾರೆ ಟೋಟಲ್, CISF ಇದೆ, CRPF, SSB, ITBP, ಅಸ್ಸಾಂ ರೈಫಲ್, SSF ಟೋಟಲ್ ಎಲ್ಲ ಸೇರಿಸಿ ಮೇಲ್ 23,467 ಇದಾವೆ, ಫಿಮೇಲ್ 2,020 ಇದಾವೆ, ಎರಡು ಕೂಡಿಸಿ 25,487. ಸರ್ ಇಷ್ಟೇ ಪೋಸ್ಟ್ ಅನ್ನು ಕರೆದ್ರ ಅಂತ ನೋಡ್ಕೋಬೇಡಿ, ಇದು ಟೆಂಟೇಟಿವ್ ವೇಕೆನ್ಸಿ, ಹೌದಾ. ಇವಾಗ ಸದ್ಯಕ್ಕೆ ಕರೆದಿದ್ರು ಮಾತ್ರ, ಇದಕ್ಕೆ ನೆಕ್ಸ್ಟ್ ಪೋಸ್ಟ್ ಅಲ್ಲಿ ಆಡ್ ಮಾಡ್ತಾರೆ, ಹೌದಾ. ಎಕ್ಸಾಮ್ ಏನಿದ್ದಾಗ ಮತ್ತೆ ಪೋಸ್ಟ್ ಮಾಡ್ತಾರೆ. ಲಾಸ್ಟ್ ಟೈಮ್ 36,000 39,000 ಮಾಡಿದ್ರು, ನೆಕ್ಸ್ಟ್ 14,000 ಆಡ್ ಮಾಡಿ 53,000 ಮಾಡಿದ್ರು. ಇವಾಗ ನೆಕ್ಸ್ಟ್ ಇದಕ್ಕೆ ಮತ್ತೆ ಆಡ್ ಮಾಡಿ ನಿಯರ್ 50,000 ಹೋಗುತ್ತೆ, ಓಕೆನಾ. ನೆಕ್ಸ್ಟ್ ಇದರಲ್ಲಿ ಮೇಲು 23,467, ಫಿಮೇಲ್ 2,020, ಟೋಟಲ್ 25,487 ಪೋಸ್ಟ್. ಓಕೆ, ನೆಕ್ಸ್ಟ್ ಬನ್ನಿ. ಹಾಗಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ದ ವೇಕೆನ್ಸಿ ಆರ್ ದ ಟೆಂಟೇಟಿವ್, ಹೌದಾ. ಇದು ಹಾಗೆ ಅವರು ಇವಾಗಿನ ಏನಿದಾವೆ ಪೋಸ್ಟ್ ಅನ್ನ ನೆಕ್ಸ್ಟ್ ನಿಮಗೆ 2024-25 ಏನಿದೆಯಲ್ಲ 25 ಕರೆದಂತ ನೋಟಿಫಿಕೇಶನ್, 24 ಕರೆದಂತ ನೋಟಿಫಿಕೇಶನ್ ಫೈನಲ್ ಮೆರಿಟ್ ಬಿಡ್ತಾರೆ, ಫೈನಲ್ ಲಿಸ್ಟ್ ಬಿಡ್ತಾರೆ. ಅವಾಗ ಫೈನಲ್ ಲಿಸ್ಟ್ ಬಂದಾಗ ಅದರಲ್ಲಿ ಉಳಿದಂತ ವೇಕೆನ್ಸಿ ಮತ್ತೆ ಡಿಪಾರ್ಟ್ಮೆಂಟ್ ಬಂದಂತ ವೇಕೆನ್ಸಿ ಎಲ್ಲವನ್ನ ಯಾಡ್ ಮಾಡ್ತಾರೆ, ಓಕೆನಾ. ನೆಕ್ಸ್ಟ್ ಬನ್ನಿ, ಇಷ್ಟಾದ್ಮೇಲೆ ಏಜ್ ಲಿಮಿಟ್ ಏನಿದೆ ಸರ್, ಇದರಲ್ಲಿ ಬರ್ತಕ್ಕಂಥ ಏಜ್ ಲಿಮಿಟ್ ಎಲ್ರಿಗೂ ಇದೊಂದೇ ಏಜ್ ಲಿಮಿಟ್. ಏಜ್ ಲಿಮಿಟ್ ಏನಿದೆ 18 ರಿಂದ 23 ವರ್ಷ, 18 to 23. ಅವ್ರು ಎಲ್ಲಿವರೆಗೆ 1/1/2026 ಕನ್ಸಿಡರ್ ಮಾಡ್ತಾರೆ, 1/1/2026. ಹಾಗಾದ್ರೆ 2/1 ಬಿಫೋರ್ 2/1/2003ರಿಂದ ನೆಕ್ಸ್ಟ್ ಲೇಟರ್ ದೆನ್ 1/1/2008, 2/1/2003ರಿಂದ ಜನಿಸಿದವರು 1/1/2008 ಒಳಗೆ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. 2003 2007 ಇದ್ರೆ ಬರೋಲ್ಲ. 2007 ಇದ್ದವ್ರು ಏನ್ ಮಾಡ್ಬೇಕಂದ್ರೆ
ಒಂದು ಏನಾದ್ರು SC ST ಇದ್ರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ಇದ್ರೆ ಏನಾಗುತ್ತೆ 3 ಇಯರ್ಸ್. ಅಂದ್ರೆ 23 ಮೇಲೆ 5 ಇಯರ್ಸ್ 28, 23 ಮೇಲೆ 3 ಇಯರ್ಸ್ 26 ಏಜ್ ಇರುತ್ತೆ. ಹೌದಾ? ಎಕ್ಸ್ ಸರ್ವಿಸ್ ಮೇಲೆ ಗೊತ್ತಿದೆ 3 ಇಯರ್ಸ್ ಆಫ್ಟರ್ ಡಿಡಕ್ಷನ್ ಆಫ್ ದ ಮಿಲಿಟರಿ ಸರ್ವಿಸಸ್. ನೆಕ್ಸ್ಟ್ ಬನ್ನಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನು? ಹಾಗಾದ್ರೆ SSC GDಗೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ರಿಕ್ವೈರ್ ಮಾಡ್ತಾರೆ? ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ ಮೆಟ್ರಿಕ್ಯುಲೇಷನ್ SSLC 10th ಸ್ಟ್ಯಾಂಡರ್ಡ್ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು. ಅದು ಏನಂದ್ರೆ 1/1/2023 ಬೋರ್ಡ್ ರಿಕಗ್ನೈಸ್ ಬೋರ್ಡ್ ಆರ್ ಯೂನಿವರ್ಸಿಟಿ ಕಂಪಲ್ಸರಿ ನೋಡ್ಕೊಡ್ರಿ. ರಿಕಗ್ನೈಸ್ ಬೋರ್ಡ್ ಆರ್ ಯೂನಿವರ್ಸಿಟಿ ಯಾವುದೇ ಒಂದನ್ನು ಕೋರ್ಸ್ ಮಾಡಿ ಎಲ್ಲೇ ಒಂದು ಸರ್ಟಿಫಿಕೇಟ್ ತಂದು ಅಪ್ಲೈ ಮಾಡಿ ಬರಲ್ಲ, ಅದು ಬೋರ್ಡ್ ಅಥವಾ ಯೂನಿವರ್ಸಿಟಿ ಇರಬೇಕು. ಸ್ಟೇಟ್ ಬೋರ್ಡ್ 1/1/2020 ಕನ್ಸಿಡರ್ ಮಾಡ್ತಾರೆ. ಹೌದಾ? ನೆಕ್ಸ್ಟ್ ಬನ್ನಿ, ಹೌ ಟು ಅಪ್ಲೈ. ಹೌದಾ? ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಯಾವ ವೆಬ್ಸೈಟ್ಗೆ ಹೋಗಿ ಹಾಕಬೇಕು? ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಬೇಕು. OTR ನೀವು ತುಂಬಬೇಕು. OTR ತುಂಬಬೇಕಾದ್ರೆ ವೆಬ್ಸೈಟ್ ಯಾವ್ದಿದೆ ಅಂದ್ರೆ ssc.gov.in ಗೆ ಹೋಗಿ ನೀವು ವೆಬ್ಸೈಟ್ ಇಂದ ಮಾಡ್ಬೇಕು. ಆಲ್ರೆಡಿ OTR ಏನ್ ತುಂಬಿದಾರಲ್ಲ ವಿದ್ಯಾರ್ಥಿಗಳು, OTR ಮೊದಲು ಏನಾದ್ರು ತುಂಬಿದ್ದಾರೆ ಓಲ್ಡ್ ವೆಬ್ಸೈಟ್ ನಲ್ಲಿ ತುಂಬಿದ್ದಾರೆ. ಓಲ್ಡ್ ವೆಬ್ಸೈಟ್ ಯಾವುದು? ssc.nic.in ತುಂಬಿದಾರಲ್ಲ, ಅದನ್ನು ವಿಲ್ ನಾಟ್ ಬಿ ಫಂಕ್ಷನಲ್ ಫಾರ್ ದ ನ್ಯೂ ಆಪ್ಸ್. ಹೌದಾ? ಕರೆಕ್ಟ್ ಆಗಿ ನೋಡ್ಕೊಡ್ರಿ. OTR ಫಸ್ಟ್ ಫಿಲ್ಅಪ್ ಮಾಡ್ಕೊಡ್ರಿ. ssc.gov.in ಗೆ ಹೋಗಿ. ನೆಕ್ಸ್ಟ್ ಅಪ್ಲಿಕೇಶನ್ ಫೀ ಏನಿದೆ? ಹಾಗಾದ್ರೆ ಅಪ್ಲಿಕೇಶನ್ ಫೀ ಏನಿದೆ 100 rupees ಇದೆ. 100 rupees ಆದ್ಮೇಲೆ ನೆಕ್ಸ್ಟ್ ವುಮೆನ್ ಕ್ಯಾಂಡಿಡೇಟ್ ಆಗ್ಬೋದು, ನೆಕ್ಸ್ಟ್ SC ಆಗ್ಬೋದು, ಶೆಡ್ಯೂಲ್ ಕಾಸ್ಟ್ ಆಗ್ಬೋದು, ಶೆಡ್ಯೂಲ್ ಟ್ರೈಬ್ ಆಗ್ಬೋದು, ನೆಕ್ಸ್ಟ್ ಎಕ್ಸ್ ಸರ್ವಿಸ್ಮೆನ್ ಮತ್ತು ಆರ್ ಎಕ್ಸಾಮ್ ಆಫ್ ಪೇಮೆಂಟ್. ಮಹಿಳೆಯರಿಗೆ ಮತ್ತು SC STಗೆ ಎಕ್ಸ್ ಸರ್ವಿಸ್ಮೆನ್ ಏನಿರುತ್ತೆ ಎಕ್ಸಾಮ್ಷನ್ ಫೀ ಇರಲ್ಲ. ಓದೋರೆಲ್ಲರೂ 100 rupees ಎಕ್ಸಾಮ್ ಫೀ ಇರುತ್ತೆ. ಓಕೆನಾ? ನೆಕ್ಸ್ಟ್ ಬನ್ನಿ, ಹಾಗಾದ್ರೆ ಸೆಂಟರ್ ಆಫ್ ಎಕ್ಸಾಮಿನೇಷನ್ ಕರ್ನಾಟಕದಲ್ಲಿ ಯಾವ ಎಕ್ಸಾಮ್ ಸೆಂಟರ್ ನಡೆಸ್ತಾರೆ? ಕರ್ನಾಟಕದಲ್ಲಿ ಏನು ಬರುತ್ತೆ ಅಂದ್ರೆ ಫಸ್ಟ್ ಬೆಂಗಳೂರು ಬರುತ್ತೆ, ಬೆಳಗಾವಿ, ನೆಕ್ಸ್ಟ್ ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ಎಕ್ಸಾಮ್ ಸೆಂಟರ್ ನೀವು ಎಕ್ಸಾಮ್ ನಡೆಸ್ತಾರೆ. ಓಕೆ? ನೆಕ್ಸ್ಟ್ ಪಾಯಿಂಟ್, ಇದಾದ್ಮೇಲೆ ಸರ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇದೆ. ಹಾಗಾದ್ರೆ ಆ ಎಕ್ಸಾಮಿನೇಷನ್ ಹೇಗಿದೆ ಅಂತ ಕೇಳ್ತಾರೆ. ಹೌದಾ? ಈ ಎಕ್ಸಾಮಿನೇಷನ್ ಏನಿದೆ ಕನ್ಸಿಸ್ಟ್ ಆಫ್ ಆಬ್ಜೆಕ್ಟಿವ್ ಟೈಪ್ ಪೇಪರ್ ಇದೆ. 80 ಕ್ವಶನ್ಸ್ ಇರ್ತವೆ. 80 ಕ್ವಶನ್ ಕ್ಯಾರಿಂಗ್ 2 ಮಾರ್ಕ್ಸ್. ಒಂದು ಕ್ವಶನ್ 2 ಮಾರ್ಕ್ಸ್ ಅಂತ 80 ಕ್ವಶನ್ ಇರ್ತವೆ. ಹಾಗಾದ್ರೆ 80 ಕ್ವಶನ್ ಅಲ್ಲಿ ರೀಸನಿಂಗ್ 20 ಕ್ವಶನ್ ಇರುತ್ತೆ, ಒಂದು ಕ್ವಶನ್ 2 ಮಾರ್ಕ್ಸ್ 40 ಮಾರ್ಕ್ಸ್. ನೆಕ್ಸ್ಟ್ GK 20 ಕ್ವಶನ್ಸ್ ಇರ್ತವೆ, ಒಂದು ಕ್ವಶನ್ 2 ಮಾರ್ಕ್ಸ್ 40 ಮಾರ್ಕ್ಸ್. ನೆಕ್ಸ್ಟ್ ಮ್ಯಾಥ್ಸ್ಗೆ ಮ್ಯಾಥಮೆಟಿಕ್ಸ್ 20 ಕ್ವಶನ್ ಇರ್ತವೆ, 40 ಮಾರ್ಕ್ಸ್. ನೆಕ್ಸ್ಟ್ ಇಂಗ್ಲಿಷ್ಗೆ ಆರ್ ಹಿಂದಿ 20 ಕ್ವಶನ್ ಇರುತ್ತೆ, 40 ಮಾರ್ಕ್ಸ್. ಟೋಟಲ್ ಏನಾಗುತ್ತೆ ಅಂದ್ರೆ 160 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. 160 ಮಾರ್ಕ್ಸ್ಗೆ 60 ನಿಮಿಷ ಇರುತ್ತೆ. 80 ಕ್ವಶನ್ಗೆ ಡಬಲ್ ಮಾಡ್ತಾರೆ. 80 ಕ್ವಶನ್ ಇರತಕ್ಕಂಥ ಸಮಯ ಎಷ್ಟು? 60 ನಿಮಿಷ. 60 ನಿಮಿಷ 80 ಕ್ವಶನ್ ಬರುತ್ತೆ, ಅದನ್ನು ಡಬಲ್ ಮಾಡಿ ಮೆರಿಟನ್ನು ಬಿಡ್ತಾರೆ. ಓಕೆ? ನೆಕ್ಸ್ಟ್ ಬನ್ನಿ, ಆಲ್ ದ ಕ್ವಶನ್ ವಿಲ್ ಬಿ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್. ಒನ್ಲಿ ಏನಿರ್ತವೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಹಾಗಾದ್ರೆ ಇದು ಕನ್ನಡದಲ್ಲಿ ಇರುತ್ತಾ? ಹಾ ಸರ್. ಹಾಗಾದ್ರೆ ಈ ಎಕ್ಸಾಮ್ ನಿಮಗೆ ಏನ್ ಸಿಗುತ್ತೆ? ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಇರುತ್ತೆ. ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ಚೂಸ್ ಮಾಡ್ಕೋಬಹುದು, ಕನ್ನಡ ಬೇಕಾದ್ರೆ ಕನ್ನಡ ಚೂಸ್ ಮಾಡ್ಕೋಬಹುದು. ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸರ್. ಹಾ, ನೆಗೆಟಿವ್ ಮಾರ್ಕಿಂಗ್ 0.25 ಇರುತ್ತೆ. ಒಂದು ಕ್ವಶನ್ ತಪ್ಪಾದ್ರೆ 0.25 ಮಾರ್ಕ್ಸ್ ತೆಗಿತಾರೆ. ಓಕೆನಾ? ಕರೆಕ್ಟ್ ಆಗಿ ನೋಡ್ಕೊಡ್ರಿ. ನೋಟಿಫಿಕೇಶನ್ ಕರೆಕ್ಟ್ ಆಗಿ ನೋಡ್ಕೊಂಡು ಸೆಂಡ್ ಮಾಡಿ ಅಪ್ಲಿಕೇಶನ್ ಹಾಕಿ. ನೆಕ್ಸ್ಟ್ ಸಿಲೆಬಸ್ ಏನಿದೆ? ಇದು ಸಿಲೆಬಸ್ ಏನಿದೆ ರೀಸನಿಂಗ್ ಅಲ್ಲಿ ರೀಸನಿಂಗ್ ಬರ್ತಕ್ಕಂಥ ಸಿಲೆಬಸ್ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ವರ್ಬಲ್ ನಾನ್ ವರ್ಬಲ್ ಎಲ್ಲ ಬರ್ತವೆ, ಎಲ್ಲವನ್ನು ಪೂರ್ತಿಯಾಗಿ ಕೊಟ್ಟಿದ್ದೀವಿ. ನೆಕ್ಸ್ಟ್ GK ಏನೇನು ಬರುತ್ತೆ ಸರ್? ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ಸ್, ಕರೆಂಟ್ ಅಫೇರ್ಸ್, ಸ್ಟ್ರಾಟಜಿಕ್ ಎಲ್ಲೋ ಬರ್ತವೆ, ಕರೆಕ್ಟ್ ಆಗಿ ನೋಡ್ಕೊಡ್ರಿ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಅಂದ್ಮೇಲೆ ಒನ್ಲಿ ಅರ್ಥಮೆಟಿಕ್ ಮಾತ್ರ ಬರುತ್ತೆ. ಅಡ್ವಾನ್ಸ್ ಮ್ಯಾಥ್ಸ್ ಅಂದ್ರೆ ಇದ್ರಲ್ಲಿ ಬರ್ತಕ್ಕಂಥ ಅಡ್ವಾನ್ಸ್ ಮ್ಯಾಥ್ಸ್ ಮೆನ್ಸುರೇಷನ್ ಮಾತ್ರ, ಓದಿಲ್ಲ ಅರ್ಥಮೆಟಿಕ್ ಇರುತ್ತೆ. ನೆಕ್ಸ್ಟ್ ಇಂಗ್ಲಿಷ್ ಆರ್ ಹಿಂದಿ ಇರುತ್ತೆ. ಇಂಗ್ಲಿಷ್ ಆರ್ ಹಿಂದಿ ಗ್ರಾಮರ್ ಏನಿರುತ್ತೆ, ನೀವು ಓನ್ಲಿ ಬೇಸಿಕ್ ಕಾಂಪ್ರಿಹೆನ್ಸಿವ್ ವಿಲ್ ಬಿ ಟೆಸ್ಟ್ ಇರ್ತದೆ. ಹೌದಾ? ನೆಕ್ಸ್ಟ್ ಬನ್ನಿ, ಎಕ್ಸಾಮ್ ಆದ ತಕ್ಷಣ ಎಕ್ಸಾಮ್ ಏನ್ ಪಾಸ್ ಆಗ್ತಾರೋ ವಿದ್ಯಾರ್ಥಿಗಳು ಅವ್ರಿಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಏನಿರುತ್ತೆ ಅಂದ್ರೆ 5 ಕಿಲೋಮೀಟರ್ 24 ಮಿನಿಟ್ಸ್ ನಲ್ಲಿ ಕ್ಲಿಯರ್ ಇದೆ. 24 ಮಿನಿಟ್ಸ್ ಇದು ಯಾವುದು? ಮೇಲಿಗೆ. ಫಿಮೇಲ್ ಆದ್ರೆ 1.6 ಕಿಲೋಮೀಟರ್ 8.5 ಮಿನಿಟ್ಸ್ ನಲ್ಲಿ. ನೆಕ್ಸ್ಟ್ 1.6 ಕಿಲೋಮೀಟರ್ ಇನ್ 7 ಮಿನಿಟ್ಸ್, 800 ಮೀಟರ್ಸ್ ಇನ್ 5 ಮಿನಿಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ PST. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಮೇಲ್ 170 ಹೈಟ್ ಇರಬೇಕು, ಫಿಮೇಲ್ 157. 2025 ಫಿಸಿಕಲ್ ನಲ್ಲಿ ಹೈಟ್ ಮೇಲೆ ತುಂಬಾ ಜನ ಫೇಲ್ ಆಗಿದ್ದಾರೆ. ಮೆನ್ ಆಗ್ಬೋದು, ವುಮೆನ್ ಆಗ್ಬೋದು, ಮೇಲ್ ಅಂಡ್ ಫಿಮೇಲ್ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಹೈಟ್ ಮೇಲೆ ತುಂಬಾ ಜನ ಫೇಲ್ ಆಗಿದ್ದಾರೆ. ಕರೆಕ್ಟ್ ನಿಮ್ಮ ಹೈಟ್ ಅನ್ನು ನೋಡ್ಕೊಂಡು ಅಪ್ಲಿಕೇಶನ್. ಹೌದಾ? ನೆಕ್ಸ್ಟ್ ಬನ್ನಿ, ಇದು ಮೇಲ್ ಅಂಡ್ ಫಿಮೇಲ್ ಆದ್ಮೇಲೆ SC STಗೆ SC ಮತ್ತು STಗೆ SC ಇಲ್ಲ STಗೆ 162.5 ಇರುತ್ತೆ, ಫಿಮೇಲ್ 150 ಇರುತ್ತೆ. ನೆಕ್ಸ್ಟ್ ಶೆಡ್ಯೂಲ್ ಟ್ರೈಬ್ ಅವರಿಗೆ 157 ಇರುತ್ತೆ, 147 ವುಮೆನ್ ಇರುತ್ತೆ. ನೆಕ್ಸ್ಟ್
ಇಲ್ಲಾದ್ಮೇಲೆ ಮರಾಠ ಮತ್ತು ಏನಿರ್ತಲ್ಲ ಅವರಿಗೆ 165 ಇರುತ್ತೆ, ಮರಾಠ ಜನರಿಗೆ 155 ಇರುತ್ತೆ. ನೆಕ್ಸ್ಟ್ ಮೇಲ್ಗೆ ಮರಾಠ ಅವರಿಗೆ 165 ಇರುತ್ತೆ, ಫಿಮೇಲ್ 155 ಇರುತ್ತೆ. ಹೌದಾ, ಕರೆಕ್ಟಾಗಿ ನೋಟ್ ಮಾಡ್ಕೊಡ್ರಿ, ನಮ್ಮ ಜನ ಇದ್ದಾರೆ. ಹೌದಾ, ನೆಕ್ಸ್ಟ್ ಬನ್ನಿ. ಇದಾದ್ಮೇಲೆ ಚೆಸ್ಟ್ ಚೆಸ್ಟ್ ಏನಿರುತ್ತೆ ಅಂದ್ರೆ ಮೇಲ್ಗೆ 80 ಇರುತ್ತೆ, ಮಿನಿಮಮ್ 5 ಸೆಂಟ್ರಿ ಎಕ್ಸ್ಪಾನ್ಷನ್ ಮಾಡಬೇಕು. ಹೌದಾ, ನೆಕ್ಸ್ಟ್ ಎಸ್ಟಿಗೆ ಎಸ್ಸಿಗೆ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಕೊಡ್ರಿ. ಚೆಸ್ಟ್ ನಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ ಅವರಿಗೆ. ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್, ಇದೆಲ್ಲ ಆದ್ಮೇಲೆ ಫಸ್ಟ್ ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್, ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಟೆಸ್ಟ್, ಸ್ಟ್ಯಾಂಡರ್ಡ್ ಟೆಸ್ಟ್ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು, ಮೆಡಿಕಲ್ ಎಕ್ಸಾಮಿನೇಷನ್. ಮೆಡಿಕಲ್ ಎಕ್ಸಾಮಿನೇಷನ್ ಪೂರ್ತಿ ಕ್ಲಿಯರ್ ಆಗಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಮೆಡಿಕಲ್ ಕರೆಕ್ಟಾಗಿ ನೋಡ್ಕೊಡ್ರಿ. ನೆಕ್ಸ್ಟ್ ಮೋಡ್ ಆಫ್ ಸೆಲೆಕ್ಷನ್ ಹೇಗೆ ಮಾಡ್ತಾರೆ ಸರ್? ಸೆಲೆಕ್ಷನ್ ಮಾಡುವಾಗ ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, ಸೆಕೆಂಡ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಲಾಸ್ಟ್ ಬರ್ತಕ್ಕಂಥ ಡಾಕ್ಯುಮೆಂಟಿವ್ ವೆರಿಫಿಕೇಶನ್. ಇದರಲ್ಲಿ ಅನ್ರಿಸರ್ವ್ ಜನರಲ್ ಏನಿರ್ತಾರಲ್ಲ 30%. ನೆಕ್ಸ್ಟ್ ಸ್ಟೇಜ್ ಆಫ್ ದ ಎಕ್ಸಾಮಿನೇಷನ್ ನೋಡ್ರಿ, ವಿಲ್ ಬಿ ಕನ್ಸಿಡರ್ ಎಲಿಜಿಬಲ್ ಫಾರ್ ಶಾರ್ಟ್ ಲಿಸ್ಟಿಂಗ್ಗೆ 30%, OBC EWS ಆದರೆ 25%, ಆಲ್ ಅದರ್ ಆದರೆ 20% ಎಲಿಜಿಬಲ್. ಇಷ್ಟು ಮಾರ್ಕ್ಸ್ ಅನ್ನ ತಗೊಳ್ಳೇಬೇಕು, 30%. ಹೌದಾ, ನೆಕ್ಸ್ಟ್ ನೋಡಿ, ಕ್ಯಾಂಡಿಡೇಟ್ ಹ್ಯಾವ್ ಟು ಗಿವ್ ಪ್ರಿಫರೆನ್ಸ್ ಆಫ್ ದ ಫಾಲೋವಿಂಗ್ ಇನ್ ದ ಆರ್ಡರ್ ಪ್ರಯಾರಿಟಿ. ನಿಮಗೆ 7 ಪ್ರಿಫರೆನ್ಸ್ ಇದಾವೆ. 7 ಅಲ್ಲಿ ನಿಮ್ಗೆ ಯಾವ್ದು, ಫಸ್ಟ್ ಒನ್ BSF ಇದೆ, ಸೆಕೆಂಡ್ ಒನ್ CISF ಇದೆ, ಥರ್ಡ್ ಒನ್ CRPF ಇದೆ, ನೆಕ್ಸ್ಟ್ SSB ಇದೆ, ITBP ಇದೆ, ಅಸ್ಸಾಂ ರೈಫಲ್ ಇದೆ, SSF ಇದೆ. ಫಸ್ಟ್ ಕೊಡುವಾಗ SSF ಅನ್ನು ಕೊಡಿ. ಹೌದಾ, ಮೇಲಿದೆ SSF ಕೊಟ್ಟ ಮೇಲೆ ನಿಮ್ಗೆ ಯಾವ್ಯಾವ ಇಂಟ್ರೆಸ್ಟ್ ಇದೆ, ನೀವು ಯಾವ್ದನ್ನ ಜಾಯಿನ್ ಆಗ್ಬೇಕು ಮಾಡಿದ್ರೆ ಇದ್ರಲ್ಲಿ ಅನ್ನೋದನ್ನ ನನ್ನ ಪ್ರಿಫರೆನ್ಸ್ ಫಸ್ಟ್ SSF ಇರುತ್ತೆ. ಓಕೆ, ಲಾಸ್ಟ್ ಆಗಿ ಏನ್ ಮಾಡಿ BSF ಅನ್ನ ಲಾಸ್ಟ್ ಆಗಿ ಕೊಡಿ. ನೆಕ್ಸ್ಟ್ ಬನ್ನಿ. ಓಕೆ, SSC GDಗೆ ಆಲ್ರೆಡಿ ಒಂದು ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗಿದೆ, ಸೆಕೆಂಡ್ ಬ್ಯಾಚು ಡಿಸೆಂಬರ್ 5ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. 3 ತಿಂಗಳು ಒಂದು ತರಬೇತಿ ಇರುತ್ತೆ. ಸುಮಾರು 25,000 ಪೋಸ್ಟ್ ಕರೆದರೆ ಅದಕ್ಕೆ ಇನ್ನೂ ಸುಮಾರು ಪೋಸ್ಟ್ಗಳು ಆ್ಯಡ್ ಆಗ್ತವೆ. ಬೇಗ ವಿದ್ಯಾರ್ಥಿಗಳು ಬಂದು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಹಾಗಾದ್ರೆ ನಿಮಗೆ ಇನ್ನು 3 ತಿಂಗಳು ಮಾತ್ರ ಟೈಮ್ ಇದೆ. 3 ತಿಂಗಳಲ್ಲಿ ಪೂರ್ತಿ ಒಂದು ಸಿಲೆಬಸ್ ಅನ್ನು ಮುಗಿಸ್ಕೊಡ್ತೀವಿ. ಲಾಸ್ಟ್ ಇಯರ್ ಸುಮಾರು 3 ವರ್ಷಗಳಲ್ಲಿ SSC GDಯಲ್ಲಿ ಸುಮಾರು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಪಾಸ್ ಆಗಿದ್ದಾರೆ. ಇದಷ್ಟೇ ಅಲ್ಲ, ಬ್ಯಾಂಕಿಂಗ್ ಆಗ್ಬೋದು, ರೈಲ್ವೆ ಎಕ್ಸಾಮ್ ಅಲ್ಲಿ ಕೂಡ ಪಾಸ್ ಆಗಿದ್ದಾರೆ. ಈ ವರ್ಷ ನಾವೆಲ್ಲ ಪೂರ್ತಿಯನ್ನು ನಮ್ಮ ಇನ್ಸ್ಟಾಗ್ರಾಮ್ ಅಥವಾ ನಮ್ಮ ಯೂಟ್ಯೂಬ್ ಅಲ್ಲಿ ಎಲ್ಲವನ್ನು ಪೂರ್ತಿಯಾಗಿ ನಾವು ಹಾಕಿದ್ದೀವಿ, ಎಲ್ಲವನ್ನು ನೋಡ್ಕೊಳ್ರಿ. ನೀವು ಒಂದು ಸಲ ಇಲ್ಲಿ ಇನ್ಸ್ಟಿಟ್ಯೂಟ್ ವಿಸಿಟ್ ಮಾಡಿ ಪೂರ್ತಿ ಸಿಲೆಬಸ್ ಅನ್ನ SSC GDಗೆ ಸಂಬಂಧಪಟ್ಟ ಸಿಲೆಬಸ್ ಮಾತ್ರ ಹೇಳ್ತೇವೆ. ನಿಮ್ಮ ಸ್ಕೋರ್ 100+ ನಮ್ಮ ಸಂಸ್ಥೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಅವರವರ ಡಿಪೆಂಡ್ ಮೇಲೆ 100+ ಸ್ಕೋರ್ ಅನ್ನು ನಾವು ತೋರಿಸ್ಕೊಡ್ತೀವಿ. ಹೌದಾ, ಬೇಗ ವಿದ್ಯಾರ್ಥಿಗಳು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಓಕೆ ಸ್ನೇಹಿತರೆ, ಹಾಗಾದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಬೇಗ ನಿಮ್ಮ ಅಪ್ಲಿಕೇಶನ್ ಹಾಕಿ. ಎಲ್ಲ ವಿದ್ಯಾರ್ಥಿಗಳು SSGD 2026ರಲ್ಲಿ ನಿಮ್ಮ ಈ ಕನಸು ಒಂದು ನನಸಾಗಲಿ ಅಂತ ನಮ್ಮ ಕ್ರಾಕೆಟ್ ಸಂಸ್ಥೆಯಿಂದ ಹಾರೈಸುತ್ತೇವೆ. ಥ್ಯಾಂಕ್ ಯು ಸೋ ಮಚ್. ಬೈ, ಟೇಕ್ ಕೇರ್.